ನಮಸ್ತೆ. ವೆಲ್ಕಮ್ ಟು ಜಿಎಸ್ ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಳ್ಳೆ ಒಳ್ಳೆ ಸುದ್ದಿಗಳಿದ್ದಾವೆ, ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಟುಡೇ ಸ್ಪೆಷಲ್ ಏನಿದೆ ಅಂತ ನೋಡೋದಾದ್ರೆ ಫೆಬ್ರವರಿ 8 ಏನಾಯ್ತು, 1787 ಬ್ರಿಟಿಷ್ ವೈಸರಾಯಿ ಆಗಿದ್ದ ದರ್ ಇಸ್ ವಾರನ್ ಹೆಸ್ಟಿಂಗ್ ಅವರು ಭಾರತವನ್ನ ಇವತ್ತು ತೋರಿತಾರೆ. ಅಂದ್ರೆ 1785 ಆತನ ಅಧಿಕಾರಾವಧಿ ಮುಗಿಯುತ್ತೆ, ಫೆಬ್ರವರಿ 8ಕ್ಕೆ ಹೋಗ್ತಾರೆ. ಜೊತೆಗೆ ಫೆಬ್ರವರಿ 8 1877 ಭಾರತದ ವೈಸರಾಯಿ ಆಗಿದ್ದ ದರ್ ಇಸ್ ಲಾರ್ಡ್ ಮೇಯೋ. ಜನಗಣತಿಯನ್ನ ಮೊಟ್ಟ ಮೊದಲಿಗೆ ಈ ಪರಿಕಲ್ಪನೆ ಭಾರತದಲ್ಲಿ ತಂದವನು ಈತನೇ, ಲಾರ್ಡ್ ಮೇಯೋ, ನೆನಪಿರಲಿ. ಹಾಗಾಗಿ ಅಂಡಮಾನ್ ದ್ವೀಪಗಳಲ್ಲಿ ಯಾವಾಗ ಭೇಟಿ ನೀಡಕ್ ಹೋಗ್ತಾನೆ, ಅಂಡಮಾನ್ ಜೈಲು, ಸೊ ಆ ಜೈಲಲ್ಲಿ ಕೈದಿ ಆಗಿರ್ತಕ್ಕಂಥ ಶೇರ್ ಅಲಿ ಅಫ್ರಿದಿ, ಶೇರ್ ಅಲಿ ಅಫ್ರಿದಿ, ಶೇರ್ ಅಲಿ ಅಂತಾನೆ ಜಾಸ್ತಿ ಫೇಮಸ್. ಇವರು ಫುಲ್ ನೇಮು ದಟ್ ಇಸ್ ಶೇರ್ ಅಲಿ ಅಫ್ರಿದಿ. ಅವ್ರು ಏನ್ ಮಾಡ್ತಾರೆ, ಲಾರ್ಡ್ ಮೇಯೋ ಅಂದ್ರೆ ಬಂಧನದಲ್ಲಿ ಜೈಲಲ್ಲಿ ಇರ್ತಾರಲ್ರಿ, ಸೊ ಕೈದಿ ಆಗಿದ್ದೆ ಅವನ್ನ ಕುತ್ತಿಗೆ ಎಸಿಗೆ ಸಾಯಿಸಿ ಬಿಡ್ತಾರೆ, ಅವನ್ನ ಹತ್ಯೆ ಮಾಡಿಬಿಡ್ತಾರೆ. ನೈಟ್ ನೋಡಿ. ಆಮೇಲೆ ಫೆಬ್ರವರಿ 8 1881 ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ಗಾಯಕ ಫಯಾಜ್ ಖಾನ್ ಜನಿಸ್ತಾರೆ. ಎಸ್, ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ರಾಜ್ಯ ಮಟ್ಟದ ಸುದ್ದಿಗೆ ಬರೋದಾದ್ರೆ MFI, ಮೊನ್ನೆ ನಾನು ಮೈಕ್ರೋ ಫೈನಾನ್ಸ್ ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡಿದ ಮೈಕ್ರೋ ಫೈನಾನ್ಸ್, ರೈಟ್. ಸೊ ಅದೇನಾಗಿದೆ, ಸುಗ್ರೀವಾಜ್ಞೆ ಹೊರಡಿಸಿದ್ರು. ಈ ಸುಗ್ರೀವಾಜ್ಞೆ ಮತ್ತೆ ರಾಜ್ಯಪಾಲರು ಏನಂತಾರೆ, ಹಿಂತಿರುಗಿಸಿಕೊಂಡಿದ್ದಾರೆ, ಸ್ವಲ್ಪ ಹಿಂದಿರುಗಿಸಿದ್ದಾರೆ, ಅವರೇ ವಾಪಸ್ ತಗೊಂಡಿದ್ದಾರೆ. ಕರ್ನಾಟಕ ರಾಜ್ಯಪಾಲರು ಕಿರುಬಂಡವಾಳ ಸುಗ್ರೀವಾಜ್ಞೆಯನ್ನು ಹಿಂದಿರುಗಿಸಿದರು. ಜೊತೆಗೆ ಸರ್ಕಾರವು ಸ್ಪಷ್ಟೀಕರಣ ಕೊಟ್ಟಿತು. ಸರ್ಕಾರ ಏನಂತಂದ್ರೆ ಇವರು ವರದಿ ಕೇಳಿದ್ರು. ಸೊ ಹಾಗಾಗಿ ಸರ್ಕಾರ ಸರಿಯಾದ ಒಂದು ವರದಿಯನ್ನು ಕೊಟ್ಟು ಕ್ಲಾರಿಟಿ ಕೊಟ್ಟರು. ಹಾಗಾಗಿ ಈ ಸುಗ್ರೀವಾಜ್ಞೆಯನ್ನು ಅವರು ವಾಪಸ್ ಪಡ್ಕೊಂಡ್ರು. MFIಗಳಿಂದ ಕಿರುಕುಳಕ್ಕೊಳಗಾದ ಸಾಲಗಾರ ಆತ್ಮಹತ್ಯೆಗಳು ಮತ್ತು ಲಕ್ಷಗಟ್ಟಲೆ ದೂರುಗಳು ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿರುವ ಸರ್ಕಾರವು ಸುಗ್ರೀವಾಜ್ಞೆ ಜಾರಿಗೊಳಿಸುವ ಉತ್ಸುಕವಾಗಿದೆ. ಸೊ ರೈಟ್, ಸೊ ಆ ಕಾರಣಕ್ಕಾಗಿ ಇದನ್ನ ಹಿಂದಿರುಗಿಸಿಕೊಂಡಿದ್ದಾರೆ ರಾಜ್ಯಪಾಲ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತ, ನಮ್ಮ ಕರ್ನಾಟಕದಲ್ಲಿ ಲಿವರ್ಪೂಲ್ ವಿಶ್ವವಿದ್ಯಾಲಯದೊಂದಿಗೆ ಒಪ್ಪಂದ ಆಗಿದೆ. ಲಿವರ್ಪೂಲ್ ವಿಶ್ವವಿದ್ಯಾಲಯ, ವೆರಿ ಇಂಟ್ರೆಸ್ಟಿಂಗ್ ರೀ. ಸಂಶೋಧನೆ ಮತ್ತು ಶಿಕ್ಷಣ ಸಂಬಂಧಗಳನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರ ಲಿವರ್ಪೂಲ್ ವಿಶ್ವವಿದ್ಯಾಲಯ ಒಪ್ಪಂದಕ್ಕೆ ಸಹಿ ಹಾಕಿದೆ. ಲಿವರ್ಪೂಲ್ ಅನ್ನೋದು ಒಂದು ಇಂಗ್ಲೆಂಡ್ ಅದ UK ಯಲ್ಲಿರ್ತಕ್ಕಂಥ ಒಂದು ಪ್ಲೇಸ್, ಒಂದು ಸಿಟಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಂಬಂಧಗಳನ್ನು ಬೆಳೆಸುವ ಕರ್ನಾಟಕದ ಮಹತ್ವವು ತನ್ನನ್ನು ತಾನು ಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವಾಗಿ ಇರಿಸಿಕೊಳ್ಳುವ ದೃಷ್ಟಿಕೋನ ಹೊಂದಿಕೆಯಾಗಿರ್ತದೆ. ಓಕೆನಾ, ನನ್ನ ದೃಷ್ಟಿಕೋನ ಹೊಂದಿಕೆ ಆಗುತ್ತದೆ. ಸೊ ಈ ಕಾರಣಕ್ಕಾಗಿ ಏನ್ ಮಾಡಿದೆ, ತಮ್ಮ ಜ್ಞಾನ ಆಗಿರ್ಬೋದು, ಟೆಕ್ನಾಲಜಿ, ಇದಕ್ಕೆ ಸಂಬಂಧಪಟ್ಟಂಗೆ ಲಿವರ್ಪೂಲ್ ವಿಶ್ವವಿದ್ಯಾಲಯ ಜೊತೆ ಕರ್ನಾಟಕ ಸರ್ಕಾರ ಮಾಡಿದೆ. ನಮ್ಮಲ್ಲಿ ಕೂಡ ಒಂದು ರೀತಿಯ ವಿಶ್ವವಿದ್ಯಾಲಯಗಳು ಸ್ವಲ್ಪ ಡೆವಲಪ್ಮೆಂಟ್ ಆಗುವ ಒಂದು ಕಾರಣಕ್ಕೆ, ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಏನ್ ಮಾಡ್ತಾರೆ, ಈ ವಿಷಯದೊಂದಿಗೆ ಒಪ್ಪಂದವನ್ನು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ. ಸಂಶೋಧನೆ ಆಗಿರ್ಬೋದು ನೋಡಿ, ಅವರು ಸಹಕಾರ ಕೊಡ್ತಾರೆ ನಮಗೂ ಕೂಡ. ಸಂಶೋಧನೆ, ನಾವೀನ್ಯತೆ, ಶಿಕ್ಷಣದಲ್ಲಿ ಸಹಯೋಗವನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಶುಕ್ರವಾರ ಏನ್ ಮಾಡಿತು, ಲಿವರ್ಪೂಲ್ ವಿಶ್ವವಿದ್ಯಾಲಯದೊಂದಿಗೆ ತಿಳುವಳಿಕೆ ಒಪ್ಪಂದ ಸಹಿ ಹಾಕಿದೆ. ಈ ವಿಶ್ವವಿದ್ಯಾಲಯ ಕರ್ನಾಟಕ ವಿನಿಮಯ ಜಂಟಿ ಸಂಶೋಧನಾ ಉಪಕ್ರಮ ಮತ್ತು ಉದ್ಯಮ ಶೈಕ್ಷಣಿಕ ಸಂಪರ್ಕಗಳನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕದ ಜಾಗತಿಕ ಪಾಲುದಾರಿಕೆಯನ್ನು ಬಲಪಡಿಸುತ್ತದೆ. ಜೊತೆಗೆ ಈ ಸಹಯೋಗವನ್ನು ಜ್ಞಾನ ವಿನಿಮಯ, ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ಚಲನಶೀಲತೆ ಮತ್ತು ಸಂಸ್ಥೆಗಳು ಮತ್ತು ಉದ್ಯಮದ ಪಾಲುದಾರಿಕೆ ಪ್ರಯೋಜನವನ್ನು ನೀಡುವ ಜಂಟಿ ಸಂಶೋಧನಾ ಯೋಜನೆಗಳ ಮೇಲೆ ಇದು ಕೇಂದ್ರೀಕರಿಸುತ್ತದೆ. ಜೊತೆಗೆ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಂಬಂಧಗಳು ನಮ್ಮ ಕರ್ನಾಟಕದಲ್ಲಿ ಬೆಳೆಯುತ್ತವೆ. ಯಾಕಂತಂದ್ರೆ ಇಲ್ಲಿ ನಮ್ಮ ರಾಜ್ಯದಿಂದ ಬೇರೆ ದೇಶಕ್ಕೆ ಹೋದಾಗ, ಅಂದ್ರೆ ಇಂಗ್ಲೆಂಡ್ಗೆ ಹೋದಾಗ, ಸೊ ಅಲ್ಲಿನ ಈ ಲಿವರ್ಪೂಲ್ ವಿಶ್ವವಿದ್ಯಾಲಯ ಕೂಡ ನಮಗೆ ಸಹಕಾರ ಕೊಡುತ್ತೆ. ಶೈಕ್ಷಣಿಕ ಸಂಬಂಧಗಳು ಬೆಳೆಸುವ ಮಹತ್ವವನ್ನು ತನ್ನನ್ನು ತಾನು, ಅಂದ್ರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಅಲ್ಲಿ ಹೋದಾಗ ಕೂಡ ಅವರು ಒಂದು ರೀತಿ ಒಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಜೊತೆ ಒಳ್ಳೆ ಒಪ್ಪಂದ ಇದ್ದಾಗ ತಂತ್ರಜ್ಞಾನ ಕೇಂದ್ರವಾಗಿ ಇರಿಸಿಕೊಂಡು ತನ್ನ ದೃಷ್ಟಿಕೋನ ಹೊಂದಿಕೆಯಾಗುತ್ತದೆ. ತುಂಬಾ ಇಂಪಾರ್ಟೆಂಟ್ ಆದಂಥದ್ದು ಕೊಡಿ. ಲಿವರ್ಪೂಲ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡಿದರೆ, ಇಟ್ ಈಸ್ ಇನ್ ದ ಇಂಗ್ಲೆಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಸಿಟಿ. 1881 ಸ್ಥಾಪನೆ ಆಗುತ್ತೆ. ಸಾರ್ವಜನಿಕ ಸಂಶೋಧನಾ ವಿಶ್ವವಿದ್ಯಾಲಯ ಇದಾಗಿದೆ. ಪಬ್ಲಿಕ್ ಕಾಲೇಜ್ ಇತ್ತು, ಗೌರ್ಮೆಂಟ್ ಅಂತ. ಮೂಲ ರೆಡ್ ಬ್ರಿಕ್ ಸಿವಿಕ್ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ರೆಡ್ ಬ್ರಿಕ್ ಸಿವಿಕ್ ವಿಶ್ವವಿದ್ಯಾಲಯಗಳು ಇದಾವೆ ಅಲ್ಲಿ ಸಾಕಷ್ಟು. ಸೊ ಅದರಲ್ಲಿ ಇದು ಕೂಡ ಒಂದಾಗಿದೆ. ನೋಡಿ, ರಸೆಲ್ ಗ್ರೂಪ್ ನ ಸ್ಥಾಪಕ ಸದಸ್ಯನಾಗಿದ್ದಾನೆ. ರಸೆಲ್ ಏನಿದ್ರಲ್ಲ, ಗ್ರೂಪ್ ನ ಸ್ಥಾಪಕ ಈ ರಸೆಲ್. ನೆನಪಲ್ಲಿ ಈ UK ಯಲ್ಲಿ ಅಗ್ರ 24 ಸಂಶೋಧನಾ ನೇತೃತ್ವದಲ್ಲಿ ಸಂಸ್ಥೆಗಳಲ್ಲಿ ಒಂದಾಗಿದೆ. ಅಂದ್ರೆ ಇಡೀ UK ಯಲ್ಲಿ 24 ಸಂಶೋಧನಾ ಕೇಂದ್ರಗಳು, ರಿಸರ್ಚ್ ಸೆಂಟರ್ಗಳಿದ್ದಾವೆ. ಅದರಲ್ಲಿ 24ನೇ ಸ್ಥಾನದಲ್ಲಿ ಇರ್ತಕ್ಕ, ಅದರಲ್ಲಿ ಇದು ಒಂದು 24ರಲ್ಲಿ ಇದು ಕೂಡ ಒಂದು ಅಗ್ರ ಸ್ಥಾನದಲ್ಲಿ ಇದೆ. ನಮ್ಮ ಮೊದಲ ಸಾಲಲ್ಲಿ ಇದೆ ಅಂತ ಹೇಳ್ಬೋದು. ಇಲ್ಲಿ 9 ನೋಬೆಲ್ ಪ್ರಶಸ್ತಿ ವಿಜೇತರೊಂದಿಗೆ ಸಂಬಂಧ ಹೊಂದಿರತಕ್ಕಂಥದ್ದು ಈ ಲಿವರ್ಪೂಲ್. ಅಂದ್ರೆ ಈ ಲಿವರ್ಪೂಲ್ ವಿಶ್ವವಿದ್ಯಾಲಯದಿಂದ ಒಂದು ಸುಮಾರು 9 ಜನ ನೋಬೆಲ್ ಪ್ರೈಸ್ ಅನ್ನು ತಗೊಂಡಿದ್ದಾರೆ. ಅಂದ್ರೆ ಅಷ್ಟು ಸಾಧನೆ ಇದೆ, ಅಷ್ಟು ಮಟ್ಟಿಗೆ ಗುಣಮಟ್ಟದ ಒಂದು ಶಿಕ್ಷಣ ಸಂಸ್ಥೆ ಇದಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ.
ವ್ಯವಹಾರ ಶಿಕ್ಷಣ, ಉದಾರ ಕಲೆಗಳು, ವಿಜ್ಞಾನಗಳು, ವೃತ್ತಿಪರ ಅಧ್ಯಯನಗಳಲ್ಲಿ ಕೋರ್ಸ್ಗಳನ್ನು ನೀಡುತ್ತದೆ. ನೋಡಿ, ವಿದ್ಯಾರ್ಥಿ ಅಧ್ಯಾಪಕರ ಅನುಪಾತವು ನೋಡಿ 14:1 ಆಗಿದೆ. ಅಂದ್ರೆ ಒಂದು 14 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಅಧ್ಯಾಪಕ. ಅಲ್ಲಿ ನಮ್ಮಲ್ಲಿ ಸಾವಿರಾರು ಗಟ್ಟಲೆ ಇದ್ದಾರೆ. ನಮ್ಮಲ್ಲಿ ಲೆಕ್ಕಿಲ್ಲ, ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಜನ ಅಂತ ಲೆಕ್ಕಿಲ್ಲ ರೀ ನಮ್ಮಲ್ಲಿ, ಅಷ್ಟು ಮಟ್ಟಿಗೆ ಇದೆ. ಓಕೆನಾ, ಕೌಂಟ್ಲೆಸ್ ಅದು. ಹಾಗಾಗಿ ಇಲ್ಲಿ ನೋಡಿ 14 ಜನ, ಒಬ್ಬ ಅಧ್ಯಾಪಕ 14 ಜನರಿಗೆ ಬೋಧನೆ ಮಾಡ್ತಾನಂತೆ. ಅಷ್ಟು ಅಲ್ಲಿ ಪ್ರೊಫೆಸರ್ಗಳು, ಲೆಕ್ಚರ್ಸ್ಗಳು ಇದ್ದಾರೆ ಅಂತ ನೋಡಿ. ಗಮನಾರ್ಹ ಸಾಧನೆಗಳು: ಸಿನಾಪ್ಸ್ನ ಆವಿಷ್ಕಾರ, ಕೆಮೊಥೆರಪಿ ಚಿಕಿತ್ಸೆಯ ಬೆಳವಣಿಗೆ, ಭೌತಶಾಸ್ತ್ರದ ಆವಿಷ್ಕಾರ ಮತ್ತು ಸಿಡುಬನ್ನು ನಿರ್ಮೂಲನೆ ಮಾಡುವ ಒಂದು ಕೆಲಸವನ್ನು ಈ ಒಂದು ವಿಶ್ವವಿದ್ಯಾಲಯ ಮಾಡಿದ್ದಾರೆ. ಈ ಹಿಂದೆ ಅವರ ಒಂದು ಸಾಧನೆಗಳು ನೋಡಿ, ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದ ಸುದ್ದಿಗೆ ಬರೋದಾದ್ರೆ, ಭಾರತದಲ್ಲಿ 2 ದೇಶಗಳ ಹುಲಿ ಸಂರಕ್ಷಣೆ. ನೋಡಿ, ಒಂದು ಅಧ್ಯಯನ ಬಂದಿದೆ ಹುಲಿ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ. ಕೇಂದ್ರ ಸರ್ಕಾರ ಒಂದು ಅಧ್ಯಯನ ಮಾಡಿದೆ. ಏನಂತ ನೋಡ್ತಾ ಹೋಗೋಣ. ಹೊಸ ಅಧ್ಯಯನವು ಭಾರತದ ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಯನ್ನು ಪ್ರದರ್ಶಿಸುತ್ತದೆ. ಆರ್ಥಿಕವಾಗಿ ವೈವಿಧ್ಯಮಯ ಪ್ರದೇಶಗಳಲ್ಲಿ ವಾಸಿಸುವ ಅತಿ ಹೆಚ್ಚು ಮಾನವ ಜನಸಂಖ್ಯೆಗೆ ಆತಿಥ್ಯ ವಹಿಸುತ್ತಿದ್ದರೂ, ಜಾಗತಿಕ ವನ್ಯಜೀವಿಗಳ ಜನಸಂಖ್ಯೆಯು 73ರಷ್ಟು ಕುಸಿದಿದ್ದರೂ ಸಹ ಭಾರತವು ವನ್ಯಜೀವಿಗಳನ್ನು ಸಂರಕ್ಷಿಸುವಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಿದೆ. 73ರಷ್ಟು ಏನಪ್ಪಾ ಅಂತಂದ್ರೆ, ಇಲ್ಲಿ ಹುಲಿ ಸಂಖ್ಯೆ ಆಗಿರ್ಬೋದು, ಬೇರೆ ಬೇರೆ ಒಂದು ವೈವಿಧ್ಯದ ಪ್ರದೇಶಗಳ ಒಂದು ವನ್ಯಜೀವಿಗಳ ಸಂಖ್ಯೆ ಇಷ್ಟು ಕಡಿಮೆ ಆದ್ರೂ ಸಹಿತ ಹುಲಿಗಳನ್ನ ನಾವು ಕಂಟ್ರೋಲ್ ಮಾಡುವಲ್ಲಿ, ಹುಲಿಗಳ ಒಂದು ರಕ್ಷಣೆ ಮಾಡುವಲ್ಲಿ ಗಮನಾರ್ಹ ಸಾಧನೆಯನ್ನ ಭಾರತ ಹೊಂದಿದೆ, ಭಾರತ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಜೀವ ವೈವಿಧ್ಯತೆಯಲ್ಲಿ, ಬಯೋಡೈವರ್ಸಿಟಿಯಲ್ಲಿ ನಮ್ಮ ಒಂದು ದೇಶ ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದೆ ಅಂತ. ನೋಡಿ, ಈ ಅಧ್ಯಯನ ಯಾರು ಮಾಡಿದ್ರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ನೋಡಿ, ಯಾದವೇಂದ್ರ ದೇವ್ ಜಾಲ ಮತ್ತು ಅವರ ಸಹೋದ್ಯೋಗಿಗಳ ನೇತೃತ್ವದಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಈ ಅಧ್ಯಯನವು ತ್ವರಿತ ನಗರೀಕರಣದ ಮಧ್ಯೆ ಹೆಚ್ಚಿನ ಮಾನವ ಸಾಂದ್ರತೆ ಮತ್ತು ಆರ್ಥಿಕ ಸವಾಲುಗಳ ಹೊರತಾಗಿಯೂ ಹುಲಿಗಳ ಚೇತರಿಕೆ ಮತ್ತು ಸ್ಥಿರತೆಯನ್ನು ಸಕ್ರಿಯಗೊಳಿಸಿದ ಸಾಮಾಜಿಕ ಪರಿಸರ ಅಂಶಗಳನ್ನು ಪರಿಶೋಧಿಸುತ್ತದೆ. ಜೊತೆಗೆ ನೋಡಿ, 2 ದೇಶಗಳಲ್ಲಿ ಭಾರತದ ಒಂದು ಹುಲಿಗಳ ಸಂಖ್ಯೆ 30ರಷ್ಟು ಹೆಚ್ಚಾಗಿದೆ. 2 ದೇಶಕ್ಕಂತಂದ್ರೆ 20 ವರ್ಷ, ಸರಿಸುಮಾರು 20 ವರ್ಷಗಳಲ್ಲೇ ಒಂದು 100ಕ್ಕೆ 30ರಷ್ಟು ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅಷ್ಟು ಮಟ್ಟಿಗೆ ನಾವು ಇವುಗಳನ್ನ ಸಂರಕ್ಷಣೆ ಮಾಡಿದೀವಿ ಅಂತ ಇಲ್ಲಿಂದ ಗೊತ್ತಾಗುತ್ತೆ. ಮತ್ತೆ ಗಮನಾರ್ಹ ಯಶಸ್ವಿಗೆ ವೈಜ್ಞಾನಿಕ ತಂತ್ರ, ನಿಖರವಾದ ಸಮತೋಲನ ಮತ್ತು ಬಹು ಹಂಚಿಕೆ, ಭೂ ಸಂರಕ್ಷಣೆಯ ಕಾರ್ಯತಂತ್ರದ ಮಿಶ್ರಣ ಇಲ್ಲಿ ಕಾರಣ ಆಗಿದೆ. ನಮ್ಮಲ್ಲಿ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಆ ಕಾರಣದಿಂದಲೂ ಕೂಡ ಹುಲಿಗಳ ಸಂರಕ್ಷಣೆ ಮಾಡುವಲ್ಲಿ ನಮಗೆ ಸಹಾಯ ಆಗ್ತಾ ಇದೆ ಅನ್ನೋದು ಇಲ್ಲಿನ ಉದ್ದೇಶ. 2006ರಿಂದ ಭಾರತೀಯ ವನ್ಯಜೀವಿ ಸಂಸ್ಥೆ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ರಾಜ್ಯ ಅರಣ್ಯ ಇಲಾಖೆಗಳು, ಸಂರಕ್ಷಣಾ NGOಗಳು ಪ್ರತಿ 4 ವರ್ಷಗಳಿಗೊಮ್ಮೆ ಸುಮಾರು 3,20,000 ಚದರ ಕಿಲೋಮೀಟರ್ ಹುಲಿ ಆವಾಸಸ್ಥಾನಗಳನ್ನು ಮೇಲ್ವಿಚಾರಣೆ ಮಾಡಲು ಸಹಕರಿಸ್ತವೆ. ನೋಡಿ 3,20,000 ಚದರ ಕಿಲೋಮೀಟರ್ ಏನು ಹುಲಿ ಪ್ರದೇಶದವಲ್ರಿ, ಹುಲಿ ವಾಸ್ತವಲ್ರಿ, ಅಂತ ಒಂದು ಪ್ರದೇಶಗಳಿಗೆ ಇವರು ಅಧ್ಯಯನ ಮಾಡ್ತಾರೆ ಹುಲಿಗಳ ಸಂಖ್ಯೆಗಳ ಬಗ್ಗೆ. ಎಲ್ಲಾ ಟೈಮಲ್ಲಿ ಹುಲಿ ಇದ್ದಾಗ ಹೋಗಕ್ಕಾಗೋದಿಲ್ಲ. ಓಕೆನಾ, ಆ ಪ್ರದೇಶಗಳನ್ನ ಇವರು ಕೂಲಂಕಷವಾಗಿ ಅಧ್ಯಯನ ಮಾಡ್ತಾರೆ. ಈ ಪ್ರಯತ್ನಗಳು ಹುಲಿಗಳ ಸಂಖ್ಯೆಯಲ್ಲಿನ ಬದಲಾವಣೆ, ಅವುಗಳ ಬೇಟೆ, ಅವಸ್ಥಾನದ ಗುಣಮಟ್ಟ, ಅಂದ್ರೆ ಆ ಪ್ರದೇಶಕ್ಕೆ ಹೋಗಿ ಅಬ್ಸರ್ವ್ ಮಾಡಿದಾಗ ಯಾರಾದ್ರೂ ಬೇಟೆ ಆಡ್ತಾ ಇದ್ದಾರಾ ಅಥವಾ ಯಾರಾದ್ರೂ ಅವುಗಳನ್ನ ತಗೊಂಡು ಹೋಗ್ತಾ ಇದ್ದಾರಾ ಸಾಯಿಸಿ. ಸೊ ಈ ರೀತಿಯಲ್ಲಿ ಅಧ್ಯಯನ ಮಾಡ್ತಾರೆ ಎಲ್ಲದಕ್ಕೂ ಕೂಡ. ಇಷ್ಟು ಪ್ಲೇಸ್ ಅಲ್ಲಿ ತಿರುಗಾಡ್ಬೇಕಂತಂದ್ರೆ ಸುಮಾರು 4 ವರ್ಷಗಳಿಗೊಮ್ಮೆ, ಪ್ರತಿ 4 ವರ್ಷ ಇಷ್ಟು ಚದರ ಕಿಲೋಮೀಟರ್ ಅವರು ಅಧ್ಯಯನ ಮಾಡ್ತಾರೆ ನೋಡಿ. ಅದಕ್ಕೆ ಆ ಪ್ಲೇಸ್ಗೆಲ್ಲ ಹೋಗಿ ಅಧ್ಯಯನ ಮಾಡ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಆಮೇಲೆ ಈ ವ್ಯಾಪಕ ಮೇಲ್ವಿಚಾರಣೆಯು ವಿಶ್ವದ ಅತಿ ದೊಡ್ಡ ವ್ಯವಸ್ಥಿತ ವನ್ಯಜೀವಿ ದತ್ತಾಂಶಗಳಲ್ಲಿ ಒಂದನ್ನು ಸೂಚಿಸಿದೆ. ಹೊಂದಾಣಿಕೆ, ಸಂರಕ್ಷಣೆ ತಂತ್ರಗಳನ್ನು ತಿಳಿಸುವುದು, ಆವಾಸಸ್ಥಾನ ನಿರ್ವಹಣೆ ಆಗಿರ್ಬೋದು, ಆಮೇಲೆ ಅತ್ಯುತ್ತಮಗೊಳಿಸುವುದು ಮತ್ತು ಮಾನವ ವನ್ಯಜೀವಿ ಸಂಘರ್ಷವನ್ನು ಕೂಡ ತಗ್ಗಿಸುವುದು ಇಲ್ಲಿನ ಪ್ರಮುಖ ಉದ್ದೇಶವಾಗಿದೆ. ಅದಾದ ನಂತರ ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದಾದ್ರೆ, ಇದು ಸುದ್ದಿಯಲ್ಲಿದ್ದರೆ ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಹೇಳಿ. ನೋಡಿ, ಯಾವಾಗ 2014 ಸ್ಟಾರ್ಟ್ ಆಯ್ತು. ಏನಾಗಿದೆ ಸುದ್ದಿ ಅಂತಂದ್ರೆ, 10 ಹೊಸ ಸರಕುಗಳು, ಫಾರ್ ಎಕ್ಸಾಂಪಲ್ ಕಡಲೆ ಹಿಟ್ಟು, ಒಣಗಿದ ತುಳಸಿ ಎಲೆಗಳು, ಡ್ರ್ಯಾಗನ್ ಹಣ್ಣು ಇತ್ಯಾದಿಗಳನ್ನು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೇರ್ಪಡೆಯೊಂದಿಗೆ ಈ ಗಳಲ್ಲಿ 10 ಹೊಸ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಸೇರಿಸಿದ್ದಾರೆ. ಇಷ್ಟು ದಿನದಲ್ಲಿ ಆಲ್ಮೋಸ್ಟ್ ಈ ನಾಮ್ 2016ರಿಂದ ಸ್ಥಾಪನೆ ಆಯ್ತು. ಈಗ 9 ವರ್ಷ ಆಯ್ತಲ್ವಾ. ಈ 9 ವರ್ಷಗಳಲ್ಲಿ ಟೋಟಲ್ ಆಗಿ ಈ ನಾಮ್ ಒಂದು ಅಗ್ರಿಕಲ್ಚರ್ ಮಾರ್ಕೆಟ್ ಅಲ್ಲಿ, ಈ ವೇದಿಕೆಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಡಿಜಿಟಲ್ ಆಗಿರ್ತಕ್ಕಂಥದ್ದು ಅಂತ, ಡಿಜಿಟಲ್ ಆಗಿ ಇವುಗಳ ಬಗ್ಗೆ ಮಾಹಿತಿಯನ್ನ ಕೊಡೋದು ಜನರಿಗೆ ಅಥವಾ ಪಡ್ಕೊಳ್ಳೋದು. ಎಸ್ ನೋಡಿ, ಸರಕುಗಳು ಎಷ್ಟು 231 ತಲುಪಿದೆ. 231 ಸರಕುಗಳ ಸಂಖ್ಯೆ ಇಲ್ಲಿಗೆ ತಲುಪಿದೆ. ಮತ್ತೆ ಈಗ ವ್ಯಾಪಾರ ಮಾಡ್ಲಿಕ್ಕೆ ಡಿಜಿಟಲ್ ಆಗಿ ಎಲ್ಲನೂ ಅನುಕೂಲ ಆಗುತ್ತೆ ಇದು ಅಂತ. 231 ಸಂಖ್ಯೆ ಆಗಿದೆ ನೋಡಿ ಸರಕುಗಳ ಸಂಖ್ಯೆ. ಈಗ 10 ಹೊಸ ಸರಕುಗಳನ್ನು ಕೂಡ 10 ಹೊಸ ಪ್ರಾಡಕ್ಟ್ಗಳನ್ನ ಇಲ್ಲಿ ಸೇರಿಸಿದ್ದಾರೆ. ಯಾವುದು ಕಡಲೆ ಹಿಟ್ಟು, ಒಣಗಿದ ತುಳಸಿ ಎಲೆಗಳು, ಡ್ರ್ಯಾಗನ್ ಹಣ್ಣು ಇವೆಲ್ಲ ಸೇರಿರ್ತವೆ. ಈ ನಿರ್ಧಾರವು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು, ಅಂದ್ರೆ ಉದಾಹರಣೆಗೆ ರಸಪೋಟಿಡ,
ಹುರಿದ ಕಡಲೆ ಹಿಟ್ಟು ಇತ್ಯಾದಿ ಮಾರುಕಟ್ಟೆ ಮಾಡಲು ಸಹಾಯ ಮಾಡುತ್ತದೆ. ನೋಡಿ, ಮಾರುಕಟ್ಟೆ ಡಿಜಿಟಲ್ ಆಗಿ ಇಲ್ಲಿ ಗೊತ್ತಾಗುತ್ತೆ, ಆನ್ಲೈನ್ ಮಾರುಕಟ್ಟೆ ಅಂತ ಹೇಳ್ಬೋದ್ರಿ. ಈ ಒಂದು ಇಂಪಾರ್ಟೆನ್ಸ್ ನೋಡಿದ್ರೆ ದೇಶಾದ್ಯಂತ ವಿವಿಧ ಕೃಷಿ ಮಾರುಕಟ್ಟೆಗಳನ್ನು ಅಂದ್ರೆ ಮಾರ್ಕೆಟ್ ಮಂಡಿ ಅಂತ ಕರಿತೀವಿ, ಓಕೆನಾ, APMC ಒಟ್ಟುಗೂಡಿಸಿ ಒಂದೇ ರಾಷ್ಟ್ರೀಯ ಎಲ್ಲಾ ದೇಶದ ಎಲ್ಲಾ ರೀತಿಯ ಒಂದು ಮಾರುಕಟ್ಟೆಗಳ ಒಂದು ಡಿಜಿಟಲ್ ಆಗಿ ಇಲ್ಲಿ ತರೋದ್ರಿ ಒಂದು ಆ್ಯಪ್ ಇರುತ್ತೆ, ಆ ಈ ನಾಮ್ ಮಾರ್ಕೆಟ್ ಆ್ಯಪ್. ಸೊ ಆ ಮಾರ್ಕೆಟ್ ಅಲ್ಲಿ ಎಲ್ಲಾ ಇಡೀ ದೇಶದಲ್ಲಿ ಇರ್ತಕ್ಕಂಥ APMCಗಳ ಬಗ್ಗೆ ಡೀಟೇಲ್ ಆದಂತ ಮಾಹಿತಿ ಇಲ್ಲಿ ದೊರಕುವುದು. ಇದರ ಗುರಿಯಾಗಿರುವುದು ಒಂದೇ ರಾಷ್ಟ್ರೀಯ ಮಾರುಕಟ್ಟೆಯನ್ನಾಗಿ ಮಾಡುವುದು. ಈ ಸಂಪರ್ಕವು ಪರಿಣಾಮಕಾರಿಗೆ ಬೆಲೆ ಆವಿಷ್ಕಾರ ಒಂದು ಸಕ್ರಿಯಗೊಳಿಸುತ್ತದೆ, ಪ್ರದೇಶಗಳಾದ್ಯಂತ ಬೆಲೆ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ, ಎಲ್ಲೆಲ್ಲಿ ಎಷ್ಟು ರೇಟ್ ಇದೆ ಅಂತ ಗೊತ್ತಾಗುತ್ತೆ. ಈ ರೈತರು ಮತ್ತು ಖರೀದಿದಾರರ ಇಬ್ಬರೊಂದಿಗೆ ಪ್ರಯೋಜನ ಆಗ್ತದೆ. ಈಗ ರೈತರಿಗಾಗಿರ್ಬೋದು, ಮಾರುವವರಿಗಾಗಿರ್ಬೋದು, ಮತ್ತೆ ಮಾರ್ಕೆಟ್ ಅಲ್ಲಿ ಅದರ ಕೊಳ್ಳೋರಿಗಾಗಿರ್ಬೋದು ಈಸಿ ಆಗುತ್ತೆ, ಓಕೆನಾ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅನ್ನೋ ಒಂದು ಕಾರಣದಿಂದಾಗಿ 2019ರಲ್ಲಿ ಈ ನಾಮ್ 2 ಪ್ರತ್ಯೇಕ ರಾಜ್ಯಗಳ ಮಂಡಿಗಳ ನಡುವೆ ಅಂತಾರಾಜ್ಯ ವ್ಯಾಪಾರವನ್ನು ಕೂಡ ಪ್ರಾರಂಭ ಮಾಡಿತು. ಹಿಂದೆ ವ್ಯಾಪಾರ APMC ಒಳಗೆ ಮತ್ತು ಒಂದೇ ರಾಜ್ಯದಲ್ಲಿರುವ 2 APMCಗಳ ನಡುವೆ ನಡೀತಿತ್ತು ಅಲ್ವಾ. ಈಗ ಡಿಸೆಂಬರ್ 2022ರವರೆಗೆ 27 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು 1760 ಮಂಡಿಗಳನ್ನು ಈ ನಾಮ್ ವೇದಿಕೆಗೆ ಸಂಯೋಜಿಸಲಾಗಿದೆ. ನೋಡಿ, ಈ ನಾಮ್ ಅಲ್ಲಿ ಟೋಟಲ್ ಆಗಿ 1260 APMC ಮಾರುಕಟ್ಟೆಗಳು ಈ ಲಿಸ್ಟ್ ಅಲ್ಲಿ ಇದಾವೆ. ಅವುಗಳ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಅಲ್ಲಿ ಸಿಗುತ್ತೆ. ಇನ್ನು ಹೆಚ್ಚಿನ ಮಹತ್ವ ಏನಂತ ನೋಡೋದಾದ್ರೆ ಮಾರುಕಟ್ಟೆ ಪ್ರವೇಶವನ್ನು ಸುಧಾರಣೆ ಮಾಡುತ್ತೆ. ಖರೀದಿದಾರರು ಮತ್ತು ಮಾರಾಟಗಾರರ ನಡುವಿನ ಮಾಹಿತಿ ಅಸಮತೋಲನ ತೆಗೆದುಹಾಕುವಿಕೆ ಮೂಲಕ ನೈಜ ಸಮುದಾಯದ ಬೆಲೆ ಆವಿಷ್ಕಾರ ಕೂಡ ಆಗುತ್ತೆ. ನಿಜವಾದ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಇಲ್ಲಿ ಇದರ ಮಹತ್ವವನ್ನು ಹೆಚ್ಚಿಸಿಕೊಳ್ಳುತ್ತೆ. ಪಾರದರ್ಶಕತೆ, ಒಂದು ರೀತಿಯ ಟ್ರಾನ್ಸ್ಪರೆನ್ಸಿ ಆಗುತ್ತೆ, ಓಕೆನಾ. ಉತ್ಪನ್ನಗಳ ಗುಣಮಟ್ಟವನ್ನು ಆಧರಿಸಿದ ಹರಾಜು ಪ್ರಕ್ರಿಯೆ ಸಕಾಲಿಕ ಆನ್ಲೈನ್ ಪಾವತಿ ಕೂಡ ಆಗುತ್ತೆ, ಓಕೆನಾ. ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಬಹುದು, ಅದನ್ನ ಖರೀದಿ ಮಾಡಬಹುದು. ಎಸ್, ಡೆಫಿನೆಟ್ಲಿ ಭಾರತದಲ್ಲಿ ಚಿನ್ನದ ಹೂಡಿಕೆ 60% ಏರಿಕೆ ಆಗಿದೆ. ನೋಡಿ, ಇದೊಂದು ವರದಿ ಬಂದಿದೆ 2024ರಲ್ಲಿ ಭಾರತದಲ್ಲಿ ಚಿನ್ನದ ಹೂಡಿಕೆ ಎಷ್ಟು 60% ಏರಿಕೆ ಆಗಿದೆ ಅಂತ. ನೋಡಿ, 2024ರಲ್ಲಿ ಬಹಳ ಜಾಸ್ತಿ ಆಯ್ತು, ಸಾಮಾನ್ಯ ಸಾಧನೆ ಅಲ್ಲ ಇದು. ನೋಡಿ, ಈ ಫೆಬ್ರವರಿ 5, 2025ರಂದು ವಿಶ್ವ ಚಿನ್ನ ಮಂಡಳಿ ಒಂದು ವರದಿಯನ್ನು ಕೊಡುತ್ತೆ. ವರ್ಲ್ಡ್ ಗೋಲ್ಡ್ ಒಂದು ಕೌನ್ಸಿಲ್ ವರದಿ ಕೊಡುತ್ತಾರೆ. ಚಿನ್ನದ ಹೂಡಿಕೆಗಳು 2024ರಲ್ಲಿ ಭಾರತದಲ್ಲಿ 60% ಹೆಚ್ಚಾಗಿ $18 ಬಿಲಿಯನ್ ಅಂದ್ರೆ ಸುಮಾರು 1.5 ಲಕ್ಷ ಕೋಟಿ ತಲುಪಿದೆ. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಅಂತ ಟಾಪಿಕ್. ಎಕ್ಸಾಮ್ ಅಲ್ಲಿ ನಾಳೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಾರೆ, ಯಾಕಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಇತ್ತೀಚಿನ ಒಂದು ಪರೀಕ್ಷೆಗಳಲ್ಲಿ ಎಕ್ಸಾಮ್ಸ್ ಕೇಳ್ತಾರೆ. ಆಮೇಲೆ ನೋಡಿ, ಇಂಪಾರ್ಟೆನ್ಸ್ ನೋಡೋದಾದ್ರೆ ಹೂಡಿಕೆ, ಭಾರತದಲ್ಲಿ ಬೆಳವಣಿಗೆ ಹೂಡಿಕೆ ಆಗುತ್ತೆ. ಚಿನ್ನದ ಹೂಡಿಕೆ ಬೇಡಿಕೆ 239 ಟನ್, 1 ಟನ್ ಅಂದ್ರೆ 1000 ಕೆಜಿ, ರೈಟ್. ನೋಡಿ, ಇಷ್ಟು ಟನ್ಗಳಷ್ಟಿದ್ದು ಚಿನ್ನದ ಹೂಡಿಕೆ ಇಷ್ಟು ಟನ್ ಇದೆ. ನೋಡಿ, 2013 ನಂತರ ಅತ್ಯುನ್ನತ ಗುಣಮಟ್ಟವನ್ನು ಗುರುತಿಸಿದೆ. 2023ರಲ್ಲಿ 185 ಟನ್ಗಳಿಂದ 29ಕ್ಕೆ ಹೆಚ್ಚಳ ಆಗಿದೆ. 185 ಇತ್ತು ಲಾಸ್ಟ್ 23ರಲ್ಲಿ, ಈಗ 24ರಲ್ಲಿ 39 ಆಗಿದೆ, 239, ಸರಿ ಸುಮಾರು 30% ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 29 ಅಂದ್ರೆ ರೌಂಡ್ ಫಿಗರ್ ಅಂದ್ರೆ 30% ಹೇಳ್ಬೋದು. ತ್ರೈಮಾಸಿಕ ಸಾಧನೆ ಆಗಿದೆ. ಅಕ್ಟೋಬರ್-ಡಿಸೆಂಬರ್ ತ್ರೈಮಾಸಿಕದಲ್ಲಿ 76 ಟನ್ ಬೇಡಿಕೆ ದಾಖಲಾಗಿದ್ದು ಇಂದಿನ ತ್ರೈಮಾಸಿಕ ಮಟ್ಟಕ್ಕೆ ಬಹುತೇಕ ಸಮಾನವಾಗಿದೆ. ಜಾಗತಿಕ ಪಾಲು ನೋಡೋದಾದ್ರೆ ಭಾರತವು ಜಾಗತಿಕ ಚಿನ್ನದ ಹೂಡಿಕೆಯಲ್ಲಿ 20% ಇದೆ. ಇಡೀ ಜಗತ್ತಿನಲ್ಲಿ ನಮ್ಮದು 20% ಹೂಡಿಕೆ ಇದೆ. ನೋಡಿ, ನಮ್ದು ಜಾಸ್ತಿ ಇದೆ, 60% ಏರಿಕೆ ಅಂದ್ರೆ ಸಾಮಾನ್ಯ ಅಲ್ಲ. ಇಡೀ ಜಗತ್ತಿನದ್ದು ಒಂದು ಕಡೆ ಆದ್ರೆ ಭಾರತದ 20% ಇದೆ. ನೋಡಿ, 2024ರಲ್ಲಿ 1180 ಟನ್ಗಳಷ್ಟು ಅಂತ, ಓಕೆನಾ, ಭಾರತದಲ್ಲಿ ಜಾಗತಿಕ ಪಾಲು. ಆಮೇಲೆ ಬೆಲೆ ಪ್ರವೃತ್ತಿ, ವರ್ಷವಿಡೀ ಚಿನ್ನದ ಬೆಲೆಯಲ್ಲಿನ ಸ್ಥಿರ ಏರಿಕೆಯು ಈ ಏರಿಕೆ ಕಾರಣವಾಗಿದ್ದು ನವೆಂಬರ್ನಲ್ಲಿ ತಿದ್ದುಪಡಿ ಇದಕ್ಕೆ ಕಾರಣ ಆಗುತ್ತದೆ. ಶೋರ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತಂಥದ್ದು. ನಗರ ಮತ್ತು ಇ ಕಾಮರ್ಸ್ ಬೆಳವಣಿಗೆ, ಮೆಟ್ರೋ ನಗರಗಳಲ್ಲಿ ಚಿನ್ನದ ಗಟ್ಟಿಗಳು ಮತ್ತು ನಾಣ್ಯಗಳ ತ್ವರಿತ ವಿತರಣೆಯನ್ನು ನೀಡುವ ಇ ಕಾಮರ್ಸ್ ವೇದಿಕೆಗಳ ಬೆಂಬಲದೊಂದಿಗೆ ಖರೀದಿ ಹೆಚ್ಚಾಗಿದೆ. ಷೇರು ಮಾರುಕಟ್ಟೆ ಪರಿಣಾಮ ಏನಾಗಿದೆ ನೋಡೋದಾದ್ರೆ 2024ರಲ್ಲಿ ಉತ್ತರಾರ್ಧದಲ್ಲಿ ದುರ್ಬಲ ಷೇರು ಮಾರುಕಟ್ಟೆ ಚಿನ್ನವನ್ನು ಆಕರ್ಷಕ ಪರ್ಯಾಯ ಹೂಡಿಕೆಯನ್ನಾಗಿ ಮಾಡಿತು. ಭೌಗೋಳಿಕ ಮತ್ತು ಆರ್ಥಿಕ ಅಂಶಗಳನ್ನ ನೋಡೋದಾದ್ರೆ ಅನಿಶ್ಚಿತತೆಗಳು, ಬಡ್ಡಿ ದರದ ನಿರೀಕ್ಷೆಗಳು ಮತ್ತು 2010ರಿಂದ ಚಿನ್ನದ ಅತ್ಯುತ್ತಮ ಬೆಲೆ ಕಾರ್ಯಕ್ಷಮತೆ ಜಾಗತಿಕ ಬೇಡಿಕೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಶೋರ್ಲಿ ವಿಲ್ ಡಿಸ್ಕಸ್. ನೋಡಿ, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಒಂದು ಕುರಿತಾಗಿ ಚರ್ಚೆಯಲ್ಲಿ ಇದೆ, ಓಕೆನಾ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಇದು ನ್ಯೂಸ್ ಅಲ್ಲಿ ಇದೆ. ಏನಕ್ಕೆ ಅಂತ ನೋಡೋದಾದ್ರೆ ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಯ್ತು, ಇದು 2002ರಲ್ಲಿ ಇದು ಫೋರ್ಸ್ಗೆ ಬರುತ್ತೆ, ಅಂದ್ರೆ ಕಾರ್ಯರೂಪಕ್ಕೆ ಬರುತ್ತೆ. ಅದರ ಸ್ಥಾಪನೆಯಾಗಿದ್ದು 1998ರಲ್ಲಿ ಏನಾಗುತ್ತೆ, ಓಕೆನಾ, ರೋಮ್ ಇದನ್ನ ಅಡಾಪ್ಟ್ ಮಾಡ್ಕೊಳುತ್ತೆ. ರೋಮ್ 2002ರಲ್ಲಿ ಇದು ಜಾರಿ ಬರುತ್ತೆ. 1998ರಲ್ಲಿ ಜುಲೈ 17ರಂದು ಇದು ರೋಮ್ ಅನ್ನೋದೇನಿದೆಯಲ್ಲ ಇದು ಈ ಶಾಸನವನ್ನ ಒಪ್ಪಿಕೊಳ್ಳುತ್ತೆ, ಓಕೆನಾ, ರೋಮ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಅದು ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು
ಅನುಮೋದಿಸುವ ಕಾರ್ಯಕ್ಕಾಗಿ ಆದೇಶಕ್ಕೆ USA ಅಧ್ಯಕ್ಷರು ಸಹಿ ಹಾಕ್ತಾರೆ. ಇದು ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಈಗ ಹಾಗಾದ್ರೆ? ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಈ ಆದೇಶದಿಂದಾಗಿ ಅಮೆರಿಕದ ನಾಗರಿಕರು ಅಥವಾ ಇಸ್ರೇಲ್ ಅಂತ ಮಿತ್ರ ರಾಷ್ಟ್ರಗಳ ICC ತನಿಖೆಗಳಲ್ಲಿ ಸಹಾಯ ಮಾಡುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಮೇಲೆ ಆರ್ಥಿಕ ವೀಸಾ ನಿರ್ಬಂಧಗಳನ್ನು ವಿಧಿಸುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಕ್ರಿಮಿನಲ್ಗಳು ಇರ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಡಿಗೆ ಕೊಡ್ತಿರ್ತಾರೆ. ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಜನರ ವೀಸಾವನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿಯಲ್ಲಿದೆ ನೋಡಿ. ಈ ಒಂದು ICC ಇಂಟರ್ನ್ಯಾಷನಲ್ ಒಂದು ಕ್ರಿಮಿನಲ್ ಕೋರ್ಟ್ ಅಲ್ಲಿ ಸುಮಾರು 100 ದೇಶಗಳಿಂದ 900ಕ್ಕೂ ಹೆಚ್ಚು ಸಿಬ್ಬಂದಿಗಳಿದಾರಂತೆ. 100 ದೇಶಗಳ ಜನರು ಕೆಲಸ ಮಾಡ್ತಾ ಇದಾರಂತೆ ಈ ಕೋರ್ಟ್ ಅಲ್ಲಿ. 900ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳಿದ್ದಾರೆ, ಸ್ಟಾಫ್ಗಳಿದ್ದಾರೆ. ಇಲ್ಲಿ 6 ಅಧಿಕೃತ ಭಾಷೆಗಳಿದೆ ಒಟ್ಟಾರೆಯಾಗಿ. ಇಂಗ್ಲಿಷ್, ಫ್ರೆಂಚ್, ಅರೇಬಿಕ್, ಚೈನೀಸ್ ಮತ್ತೆ ರಷ್ಯನ್, ಸ್ಪ್ಯಾನಿಷ್ ಇಷ್ಟು ಭಾಷೆಗಳಿದ್ದಾವೆ. ICC ಏನು ಮತ್ತೆ ಕ್ರಿಕೆಟ್ ಕೌನ್ಸಿಲ್ ಅಲ್ರಿ, ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಲ್ಲ, ಇದು ಇಂಟರ್ನ್ಯಾಷನಲ್ ಕೋರ್ಟ್ ಏನೋ ಕೋರ್ಟ್, ಕ್ರಿಮಿನಲ್ ಕೋರ್ಟ್ ಕ್ಷೇತ್ರಗಳ ಕಚೇರಿಗಳನ್ನು ಹೊಂದಿದೆ ನೋಡಿ. ಕಿನ್ಸಾಸ ಎಷ್ಟು 6 ಕ್ಷೇತ್ರ ಕಚೇರಿ ಇದೆ ಇದರಲ್ಲಿ. ಆಲ್ಮೋಸ್ಟ್ ಈ ICCದು 6 ಕಡೆ ಕೇಂದ್ರ ಕಚೇರಿಗಳು ಇದಾವೆ. ಇಲ್ಲಿ ಕ್ಷೇತ್ರ ಕಚೇರಿಗಳು, ಪ್ರಾದೇಶಿಕ ಕಚೇರಿಗಳು ಅಂತ ಹೇಳ್ಬೋದು. ಏನಾ, ಕಿನ್ಸಾಸ್ ಆಗಿರ್ಬೋದು, ಬುನಿಯಾ ಆಗಿರ್ಬೋದು, ಕಂಪಾಲ ಆಗಿರ್ಬೋದು, ಬಂಗುಯಿ ಆಗಿರ್ಬೋದು, ನೈರೋಬಿ ಆಗಿರ್ಬೋದು, ಅಬಿಜಾನ್ ಆಗಿರ್ಬೋದು. ದೇಶಗಳ ಹೆಸರು ನೋಡಿ, ದೇಶಗಳ ಹೆಸರು ಇದಾವೆ ಒಂದ್ಸರಿ ನೋಡಿ. 2 ಕಾರ್ಯನಿರತ ಭಾಷೆಗಳಿದ್ದಾವೆ ಟೋಟಲ್ ಆಗಿ, 2 ಕಾರ್ಯನಿರತ, ಒಂದು ಇಂಗ್ಲಿಷ್, ಫ್ರೆಂಚ್. ಆಮೇಲೆ ನೆದರ್ಲ್ಯಾಂಡ್ ನ ಏಗ್ ನಲ್ಲಿ ಇರ್ತಕ್ಕಂಥದ್ದು. ಎಲ್ಲಿ? ನೆದರ್ಲ್ಯಾಂಡ್ ನ ಏಗ್ ನಲ್ಲಿ ಈ ಒಂದು ಪ್ರಧಾನ ಕಚೇರಿ ಇರುವಂತದ್ದು. ಓಕೆನಾ? ಎಸ್. ಇನ್ನು ಹೆಚ್ಚಿನ ಒಂದು ವಿಷಯಗಳನ್ನ ನೋಡ್ತಾ ಹೋಗೋಣ. ಇನ್ನು ಅದರ್ ಥಿಂಗ್ಸ್ ಯಾವೆಲ್ಲ ನ್ಯೂಸ್ ಅಲ್ಲಿ ಇದಾವೆ ಅಂತ ನೋಡೋದಾದ್ರೆ, ಕ್ಯೂಪು ಸೂಪರ್ ಸ್ಟ್ರಕ್ಚರ್ ಅಂತೇಳಿ ಒಂದು ನ್ಯೂಸ್ ಅಲ್ಲಿ ಇದೆ. ಏನಿದು ಅಂತ ನೋಡೋದಾದ್ರೆ, ಇದರ ಕುರಿತಾಗಿ ಒಬ್ಬ ಖಗೋಳ ಶಾಸ್ತ್ರಜ್ಞರು ವಿಶ್ವದಲ್ಲಿ ತಿಳಿದಿರುವ ಅತಿ ದೊಡ್ಡ ರಚನೆಯನ್ನು ಕ್ಯೂಪು ಎಂದು ಗುರುತಿಸಿದ್ದಾರೆ. ಕ್ಯೂಬ್ ಈ ಸೂಪರ್ ಸ್ಟ್ರಕ್ಚರ್ 200 ಕ್ವಾಡ್ರಿಲಿಯನ್ ಸೌರ ದ್ರವ್ಯರಾಶಿಗಳನ್ನು ಹೊಂದಿದೆ. 103 ಶತಕೋಟಿ ಬೆಳಕಿನ ವರ್ಷಗಳಷ್ಟು ವಿಸ್ತರಿಸಿದೆ. ಸೂಪರ್ ಸ್ಟ್ರಕ್ಚರ್ ಗ್ಯಾಲಕ್ಸಿ ತರ ಇದು. ನಮ್ದು ಈಗ ಗ್ಯಾಲಕ್ಸಿ, ನಮ್ದು ಹಾಲೋ ಹಾದಿ ಅಂತ ಕರಿತೀವಿ. ಮಿಲ್ಕಿ ವೇ ಗ್ಯಾಲಕ್ಸಿ ಇದೆ ನಮ್ದು ಸೌರ ಸಿಸ್ಟಮ್. ಇದೇ ತರ ಈ ಗ್ಯಾಲಕ್ಸಿಗಳಲ್ಲಿ ಇದು ಕೂಡ ಒಂದು ಕ್ಲಸ್ಟರ್ ಆಗಿದೆ. ಅದರಲ್ಲಿ ಕ್ಯೂಪು ಸೂಪರ್ ಸ್ಟ್ರಕ್ಚರ್ ಅಂತ ಹೇಳಿ ಅದರ ರಚನೆ. ಓಕೆನಾ? ಅದರ ರಚನೆ. ಸೊ ಅದು ಅಂತದನ್ನ ಇವರು ಕಂಡಿಡಿದ್ದಾರೆ. ಇದು ಅತಿ ದೊಡ್ಡ ರಚನೆ ಅಂತೆ ವಿಶ್ವದಲ್ಲಿ. ಖಗೋಳಶಾಸ್ತ್ರಜ್ಞರು ಕಂಡಿಡಿದರೆ ಸೂಪರ್ ಕ್ಲಸ್ಟರ್ ಗುಂಪುಗಳನ್ನು ಒಳಗೊಂಡಿರುವ ಅತ್ಯಂತ ದೊಡ್ಡ ರಚನೆ ಆಗಿದೆ. ಎರಡನೇದೇನಪ್ಪಾ ಅಂತಂದ್ರೆ, ಪಿನಾಕ MLRS ಗಾಗಿ ಮದ್ದುಗುಂಡುಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ 10,147 ಕೋಟಿ ಮೌಲ್ಯದ ಒಪ್ಪಂದಕ್ಕಾಗಿ ಸಹಿ ಹಾಕಿದೆ. ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತಂದ್ರೆ ರಕ್ಷಣಾ DRDO ಸಂಸ್ಥೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯವರು DRDO, ಡಿಫೆನ್ಸ್ ಅಂಡ್. ನೋಡ್ತಾ ಹೋಗಿ. ಶತವಾರಿ ಅನ್ನೋದು ನ್ಯೂಸಲ್ಲಿದೆ. ಏನ್ ಶತವಾರಿ ಅಂತಂದ್ರೆ, ಶತವಾರಿ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವ ಆಯುಷ್ ಸಚಿವಾಲಯ ಶತವಾರಿ ಉತ್ತಮ ಆರೋಗ್ಯಕ್ಕಾಗಿ ಎಂಬ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಶತವಾರಿ ಅಂತಂದ್ರೆ 100 ರೋಗಗಳನ್ನ ಗುಣಪಡಿಸುವ ಒಂದು ಅಭಿಯಾನ. ಇದು 100 ರೋಗಗಳನ್ನ ಒಂದು ಟಾರ್ಗೆಟ್ ಹಾಕೊಂಡು ಅವುಗಳಿಗೆ ಔಷಧಿ ಕೊಡುವಂತ ಪ್ರಯತ್ನ ಶತವಾರಿ. ರಾಸೋಮೋಸಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಶತವಾರಿ ಅಂದ್ರೆ 100 ರೋಗಗಳ ಔಷಧಿಗೆ ಕೊಡ್ತಕ್ಕಂಥ ಒಂದು ಅಭಿಯಾನ, ಒಂದು ಯೋಜನೆ, ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದ್ರಿ. ಇಲ್ಲಿ ಕಠಿಣ ಚರ್ಮಿಗಳು ಇದಾವೆ. ಕಠಿಣ ಚರ್ಮಿಗಳು ಈ ನ್ಯೂಸ್ ಅಲ್ಲಿ ಇದಾವೆ. ಇತ್ತೀಚೆಗೆ ಪುಣೆ ಬಳಿಯ ಕೋರಿಗಡ್ ಕೋಟೆಯಲ್ಲಿ ಬ್ರಿಯೋಫಿಲಾಸ್, ಓಕೆನಾ, ಬಾರಾಟಿಕಾಸ್ ಕುಲದ ಹೊಸ ನೀರಿನ ಚಿಗಟಾ ಪ್ರಭೇದದ ಒಂದು ಕಟಣ ಚರ್ಮಿ ಕಂಡು ಬಂದಿದೆ. ಕಠಿಣ ಚರ್ಮಿ ಕಂಡು ಬಂದಿದೆ ನೋಡಿ. ಈ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾರೆ ನಾಳೆ. ಆಮೇಲೆ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದಾದ್ರೆ, ಗ್ರೀಸ್ ನೋಡಿ. ಇಲ್ಲಿ ಗ್ರೀಸ್ ಇದೆ, ಇದು ಯುರೋಪ್ ಕಾಂಟಿನೆಂಟ್ ಅಲ್ಲಿ ಬರ್ತಕ್ಕಂಥದ್ದು. ಗ್ರೀಸ್ನ ಸ್ಯಾಂಟೋರಿನಿ ದ್ವೀಪದಲ್ಲಿ ಇತ್ತೀಚೆಗೆ ಭೂಕಂಪಗಳ ಸಂಖ್ಯೆ ಹೆಚ್ಚಾಗಿದೆ ನೋಡಿ. ಓಕೆನಾ? ಗ್ರೀಸ್ ನಲ್ಲಿ ಇತ್ತೀಚೆಗೆ ಏನಾಗಿದೆ, ಭೂಕಂಪಗಳ ಸಂಖ್ಯೆ ಹೆಚ್ಚಾಗಿದೆ. ಕ್ಯಾಪಿಟಲ್ ಅನ್ನು ಲಾರ್ಜೆಸ್ಟ್ ಸಿಟಿ ಬಂದ್ರೆ ಅಥೆನ್ಸ್, ಇದರ ಕ್ಯಾಪಿಟಲ್ ಅಥೆನ್ಸ್. ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಂದ್ರೆ ನ್ಯಾಷನಲ್ ಲ್ಯಾಂಗ್ವೇಜ್ ದಟ್ ಇಸ್ ಗ್ರೀಕ್ ಅವರ ಭಾಷೆ. ಗ್ರೀಸ್ ಅನ್ನೋದು ದೇಶ. ಆಮೇಲೆ ನೋಡಿ, ಲ್ಯಾಂಡ್ ಬಾರ್ಡರ್ಸ್ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ನೋಡಿ, ಅಲ್ಬೇನಿಯಾ ನಾರ್ತ್ ವೆಸ್ಟ್ ಅಲ್ಲಿ ಅಲ್ಬೇನಿಯಾ ಇದೆ. ಆಮೇಲೆ ನಾರ್ತ್ ಮೆಸಡೋನಿಯಾ, ಓಕೆನಾ, ಗ್ರೀಸ್ನ ಒಂದು ನಾರ್ತ್ ಭಾಗದಲ್ಲಿದೆ ಮೆಸಡೋನಿಯಾ ನೋಡಿ. ಮೆಸಡೋನಿಯಾ ಇಲ್ಲಿದೆ, ಆಮೇಲೆ ಅಲ್ಬೇನಿಯಾ ಇಲ್ಲಿದೆ. ಅಲ್ಬೇನಿಯಾ ನಾರ್ತ್ ವೆಸ್ಟ್ ಅಲ್ಲಿ ಇರ್ತಕ್ಕಂಥದ್ದು, ಇದು ನಾರ್ತ್ ಅಲ್ಲಿ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ಮತ್ತೆ ಟರ್ಕಿ ಕೂಡ ಇದೆ. ಟರ್ಕಿ ಇಷ್ಟು ಸ್ವಲ್ಪ ಪ್ರದೇಶವನ್ನು ವಶಪಡಿಸಿಕೊಂಡಿದೆ. ಬಲ್ಗೇರಿಯಾ ಕೂಡ ಇದೆ ನೋಡಿ, ಬಲ್ಗೇರಿಯಾ ಇದೆ. ಇವಿಷ್ಟು ಇಲ್ಲಿನ ಒಂದು ದೇಶದ. ಬಲ್ಗೇರಿಯಾ ಇಲ್ಲಿ ಮಿಸ್ ಆಗಿದೆ, ಬಲ್ಗೇರಿಯಾ ಇಲ್ಲಿ ಇದೆ ನೋಡಿ. 4 ದೇಶಗಳಿಂದ ಗಡಿ ಪ್ರದೇಶವನ್ನು ಹೊಂದಿದೆ. ಮತ್ತೆ ನೋಡಿ, ಇಲ್ಲಿ ಅಜಿಯನ್ ಸಿ ಇದೆ, ಮತ್ತೆ ನೋಡಿ ಲೀನಿಯನ್ ಸಿ ಇದೆ, ಜೊತೆಗೆ ಮೆಡಿಟೇರಿಯನ್ ಸಿ ಇದೆ. ಇಲ್ಲಿ ನೋಡಿ, ಅಯೋನಿಯನ್ ಅಂಡ್ ಎಜಿಯನ್ ಸಿ. ಈ ಎಜಿಯನ್ ಸಿ ನಾನು ಆಲ್ರೆಡಿ ಕವರ್ ಮಾಡ್ತೇನೆ. ಅಜಿಯನ್ ಸಿ ಈ ಕಡೆ, ಅಯೋನಿಯನ್ ಸಿ, ಆಮೇಲೆ ಇದು ಮೆಡಿಟೇರಿಯನ್ ಸಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ. ಇದಿಷ್ಟು ಇವತ್ತಿನ ಒಂದು ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.
ಇನ್ನೂ ಗುಣಮಟ್ಟದ ಒಂದು ಕ್ಲಾಸ್ಗಳನ್ನ ನಾವು ತರಲಿದ್ದೇವೆ. ಎಸ್, ಥ್ಯಾಂಕ್ ಯು ರೀ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರ ಜೊತೆಗೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ರೀ.